ಪರಸ್ಪರ ತಪಸ್ಸಂಪತ್ಫಲಾಯಿತ ಪರಸ್ಪರೌ ಪ್ರಪಂಚಮಾತಾ ಪಿತರೌ ಪ್ರಾಂಚೌ ಛಾಯಾಪತೀಸ್ತುಮಃ. ಅಪ್ಪಯ್ಯ ದೀಕ್ಷಿತರಿಂದ ವಿರಚಿತವಾಗಿರುವ ಕುವಲಯಾನಂದ ಎಂಬ ಅಲಂಕಾರಶಾಸ್ತ್ರದ ಒಂದು ಗ್ರಂಥದ ಅನುಸಂಧಾನದಲ್ಲಿ ನೆನೆಯ ದಿವಸದ ಒಂದು ವ್ಯಾಖ್ಯಾನದಲ್ಲಿ ಯಾಕಾಗಿ ಅಲಂಕಾರ ಶಾಸ್ತ್ರವನ್ನು ಓದಬೇಕು, ಅಲಂಕಾರಗಳ ತಿಳುವಳಿಕೆ ಅನ್ನುವಂಥದ್ದು ಕೇವಲ ಕವಿಗಳಿಗೆ ಮಾತ್ರ ಅವಶ್ಯಕವಾದದ್ದಲ್ಲ, ಅಪಿತು ಸಹೃದಯರಿಗೂ ಕೂಡ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತಹ ಒಂದು ಸಾಧನ. ಹಾಗಾಗಿ ಕವಿ ಸಹೃದಯರಿಬ್ಬರೂ ಕೂಡ ಅತ್ಯವಶ್ಯವಾಗಿ ತಿಳಿದುಕೊಳ್ಳಲೇಬೇಕಾದಂತಹ ಹಲವಾರು ಸಾಹಿತ್ಯಶಾಸ್ತ್ರದ ಅಂಶಗಳಲ್ಲಿ ಅಲಂಕಾರಗಳು ಕೂಡ ಒಂದು. ಆ ಅಲಂಕಾರಗಳು ಶಬ್ದಾಲಂಕಾರಗಳು, ಅರ್ಥಾಲಂಕಾರಗಳು ಅಂತ ಎರಡು ವಿಧವಾಗಿದೆ. ಅಲಂಕಾರ ಅರ್ಥಾತ್ ಚಾರುತ್ವ ಹೇತು. ಚಾರುತ್ವಂ ಕಯೋಃ ಅಥವಾ ಕಸ್ಯ ಇತಿ ಜಿಜ್ಞಾಸಾಯಾಂ ಕಥ್ಯತೆ. ಶಬ್ದಸ್ಯ ಅರ್ಥಸ್ಯ ಚ ಚಾರುತ್ವ ಹೇತವಃ ಏವ ಅಲಂಕಾರಾಃ ಇತಿ ಕಥ್ಯಂತೆ. ಯಥಾ ಸಹಜತಯಾ ಸುಂದರಸ್ಯಾಪಿ ಮುಖಸ್ಯ ಚಾರುತ್ವ ಪರಿವರ್ಧನಾಯ ಆಭೂಷಣಾನಿ ಸ್ವೀಕ್ರಿಯಂತೆ ತಥೈವ ಸಹಜತಯಾ ಏವ ಸುಂದರಾಣಾಂ ಶಬ್ದಾರ್ಥಾನಾಂ ಚಾರುತ್ವೋತ್ಕರ್ಷಾಯ ಅಲಂಕಾರಾಣಾಂ ಪ್ರಯೋಗ ಕ್ರಿಯತೆ ಅನ್ನುವಂಥದ್ದು ಅಲಂಕಾರಗಳ ಸಾಮಾನ್ಯ ರೂಪವಾದಂತಹ ಒಂದು ಸಾರಾಂಶ ಅಂತ ಅರ್ಥ ಮಾಡ್ಕೊಳ್ಬಹುದು. ಈ ಅಲಂಕಾರಗಳು ಬಹಳಷ್ಟು ಇವೆ. ಮಹಿಮ ಭಟ್ಟ ಇತ್ಯಾದಿಗಳೆಲ್ಲರೂ ತಿಳಿಸುವಂತೆ, ಧ್ವನ್ಯಾಲೋಕದಲ್ಲಿ ಪೂರ್ವಪಕ್ಷಗಳು ಆಕ್ಷೇಪ ಮಾಡುವಂತೆ ಅನೇಕಾನೇಕ ಅಲಂಕಾರ ಪ್ರಕಾರಗಳನ್ನು ಹಿಂದೆ ಪ್ರಾಚೀನಾಚಾರ್ಯರು ಕೂಡ ವ್ಯಕ್ತಪಡಿಸಿದ್ದಾರೆ. ಇಂದೂ ಕೂಡ ಹೊಸದಾದಂತಹ ಅಲಂಕಾರ ಪ್ರಕಾರಗಳು ಆವಿಷ್ಕೃತವಾಗ್ತಾ ಇವೆ. ಹಾಗಿರೋದ್ರಿಂದ ನಿತ್ಯ ನೂತನವಾದಂತಹ ಒಂದು ವಿಷಯ ಅಲಂಕಾರಗಳು ಅನ್ನುವಂಥದ್ದು. ಆದರೂ ಈ ಕುವಲಯಾನಂದ ಎಂಬ ಗ್ರಂಥದಲ್ಲಿ ಜಯದೇವನಿಂದ ರಚಿತವಾಗಿದ್ದಂತಹ ಯಾವ ಚಂದ್ರಾಲೋಕ ಎಂಬಂತಹ ಒಂದು ಗ್ರಂಥವಿದೆಯೋ, ಆ ಚಂದ್ರಾಲೋಕದಲ್ಲಿ ಯಾವ ಯಾವ ಅರ್ಥಾಲಂಕಾರಗಳ ಲಕ್ಷಣವನ್ನು ಮತ್ತು ಅದಕ್ಕೆ ಉದಾಹರಣಾತ್ಮಕವಾದಂತಹ ಲಕ್ಷ್ಯ ಶ್ಲೋಕಗಳನ್ನು ಕೊಟ್ಟಿತ್ತೋ, ಪ್ರಾಯ ಅದೇ ಶ್ಲೋಕಗಳನ್ನು ಅದರ ಮೂಲ ಸ್ವರೂಪದಲ್ಲೇ ಉಳಿಸಿಕೊಂಡು ಇನ್ನೂ ಹಲವಾರು ಕಡೆ ಅದರಲ್ಲಿ ಬೇಕಾದಂತಹ ಸಣ್ಣ ಪುಟ್ಟ ಮಾರ್ಪಾಟುಗಳನ್ನು ಅಪ್ಪಯ್ಯ ದೀಕ್ಷಿತರು ಮಾಡಿ ಒಂದು ಸುಂದರವಾದಂತಹ ಒಂದು ಅಲಂಕಾರ ಪ್ರಧಾನವಾದಂತಹ ಅದರಲ್ಲೂ ವಿಶೇಷವಾಗಿ ಅರ್ಥಾಲಂಕಾರ ಪ್ರಧಾನವಾದಂತಹ ಒಂದು ಗ್ರಂಥವನ್ನು ಲೋಕಕ್ಕೆ ಕೊಟ್ಟಿದ್ದಾರೆ. ಅದರ ಒಂದು ಮಂಗಳ ಶ್ಲೋಕವನ್ನು ನಿನ್ನೆ ದಿವಸ ಅನುಸಂಧಾನ ಮಾಡಿತ್ತು. ಅಮರೀ ಕಬರೀ ಭಾರ ಭ್ರಮರೀ ಮುಖರೀ ಕೃತಂ ದೂರೀ ಕರೋತು ದುರಿತಂ ಗೌರೀ ಚರಣ ಪಂಕಜಂ ಅಂತ. ಇಲ್ಲಿ ಇದು ಸಾಹಿತ್ಯಶಾಸ್ತ್ರಕ್ಕೆ ಮಾತ್ರ ಸಂಬಂಧಪಟ್ಟಂತಹ ಒಂದು ವಿಷಯವಾಗಿರೋದ್ರಿಂದ ಜ್ಞಾಪಿಸ್ಕೊಳ್ಬೇಕಾದಂಥ ಒಂದು ವಿಷಯ ಇದೆ. ಮಂಗಳ ಆಶೀರ್ವಾದಾತ್ಮಕವಾಗಿರುತ್ತೆ, ನಮಸ್ಕಾರಾತ್ಮಕವಾಗಿರುತ್ತೆ, ವಸ್ತು ನಿರ್ದೇಶಾತ್ಮಕವಾಗಿರುತ್ತೆ. ಇತಿ ಎಲ್ಲ ಶಾಸ್ತ್ರಗಳಲ್ಲೂ ಪ್ರಸಿದ್ಧವಾಗಿರುವಂತಹ ಮಂಗಳ ವಿಷಯಕವಾದಂತಹ ಒಂದು ವಿಚಾರ. ಹಾಗೆಯೇ ಸಾಹಿತ್ಯಶಾಸ್ತ್ರದಲ್ಲೂ ಕೂಡ ಮಂಗಳ ವಿಷಯವಾಗಿ ಒಂದು ವಿಶೇಷವಾದಂತಹ ದೃಷ್ಟಿಕೋನವನ್ನು ಶಾಸ್ತ್ರಕಾರರು ಕೊಟ್ಟಿದ್ದಾರೆ. ಅದೇನಪ್ಪ ಅಂತ ಕೇಳಿದ್ರೆ, ಅದರಲ್ಲೂ ವಿಶೇಷವಾಗಿ ನಮಸ್ಕಾರಾತ್ಮಕವಾದ ಮಂಗಳ, ಅದರಲ್ಲೊಂದು ವೇಳೆ ದೇವತಾ ನಮಸ್ಕಾರಾತ್ಮಕವಾದಂತಹ ಮಂಗಳವಿದ್ದ ಪಕ್ಷ ಆ ದೇವತೆಯ ಸ್ವರೂಪವೆಂಥದ್ದು ಅನ್ನೋದನ್ನು ಕೂಡ ವಿಶ್ಲೇಷಣೆ ಮಾಡಬಹುದಾಗಿದೆ. ಮೂರು ಪ್ರಕಾರವಾಗಿ ದೇವತೆಗಳನ್ನು ವಿಶ್ಲೇಷಣೆ ಮಾಡಬಹುದು. ಒಂದು ಸಮುಚಿತ ದೇವತಾ, ಮತ್ತೊಂದು ಇಷ್ಟ ದೇವತಾ, ಮತ್ತೊಂದು ಸಮುಚಿತೇಷ್ಟ ದೇವತಾ ಅಂತ. ಸಮುಚಿತ ದೇವತಾ ಇತ್ಯುಕ್ತೆ ಶಾಸ್ತ್ರ ಪ್ರತಿಪಾದ್ಯವಾದಂತಹ ಯಾವ ವಿಷಯವಿದೆಯೋ ಆ ವಿಷಯದ ಅಧಿದೇವತೆ, ಆ ವಿಷಯಕ್ಕೆ ಹೊಂದಿಕೊಳ್ಳುವಂತಹ ದೇವತೆಯ ಸ್ತುತಿಯನ್ನು ಮಾಡಿದ್ರೆ, ಆ ದೇವತೆಯ ನಮಸ್ಕಾರವನ್ನು ಮಾಡಿ ಒಂದು ವೇಳೆ ಮಂಗಳಾಚರಣೆಯನ್ನು ಮಾಡಿದರೆ ಅದನ್ನು ಸಮುಚಿತ ದೇವತಾತ್ಮಕಂ ಮಂಗಲಂ ಅಂತ ಕರೀತಾರೆ. ಪ್ರತಿಪಾದ್ಯವಾಗಿರುವಂತಹ ವಿಷಯ ಯಾವುದೇ ಇರಲಿ, ತನ್ನ ಇಷ್ಟದೇವವನ್ನು ಆರಂಭದಲ್ಲಿ ಮಂಗಳದಲ್ಲಿ ಜ್ಞಾಪಿಸ್ಕೊಂಡು ಒಂದು ವೇಳೆ ಮಂಗಳವನ್ನು ಮಾಡಿತ್ತು ಅಂತಾದರೆ ಅದನ್ನು ಇಷ್ಟದೇವತಾತ್ಮಕಂ ಮಂಗಲಂ ಅಂತ ಕರೀತಾರೆ. ಇದೆರಡೂ ಅಂಶಗಳನ್ನು ಸೇರಿಕೊಂಡಿರುವಂತಹ ಒಂದು ಮಂಗಳವನ್ನೇನಾದರೂ ಮಾಡಿದ್ರೆ ಅದನ್ನು ಸಮುಚಿತೇಷ್ಟ ದೇವತಾತ್ಮಕವಾದಂತಹ ಮಂಗಳ ಅಂತ ಕರೀತಾರೆ.
ಇಲ್ಲಿ ಗೌರೇಚರಣ ಪಂಕಜಂ ದುರಿತಂ ದೂರೀಕರೋತು ಅನ್ನುವಲ್ಲಿ ಇಷ್ಟದೇವತೆ ಗೌರಿ ಅಂತ ಯದ್ಯಪಿ ಭಾಸವಾಗ್ತಾ ಇದೆ, ಅದು ಸತ್ಯವೇ. ಅವರ ಆರಾಧ್ಯ ದೈವ ಅಥವಾ ಇಷ್ಟದೈವ ಸಾಕ್ಷಾತ್ ಭಗವತಿ ಅನ್ನೋದರಿಂದ ಅವರ ಇಷ್ಟದೇವತ್ವ ಯಾವುದು ಅನ್ನೋದು ಕೂಡ ನಮಗೆ ತಿಳಿದು ಬರ್ತಾ ಇದೆ. ಅಷ್ಟೇ ಅಲ್ಲದೆ ಪ್ರತಿಪಾದನೆ ಮಾಡಲು ಹೊರಟಿರುವಂತಹ ವಿಷಯ ಅಲಂಕಾರಗಳು. ಆ ಅಲಂಕಾರಗಳಲ್ಲಿ ಒಂದಾದಂತಹ ಪರಿಣಾಮಾಲಂಕಾರವನ್ನು ಮೊಟ್ಟ ಮೊದಲನೆಯ ಮಂಗಳ ಶ್ಲೋಕದಲ್ಲೇ ಪ್ರತಿಪಾದನೆ ಮಾಡಿ ವಿಷಯವನ್ನು ಹೇಳ್ತಾ ಇರೋದ್ರಿಂದ ಇದು ಸಮುಚಿತವೂ ಆಗಿದೆ. ಪರಿಣಾಮಕ್ರಿಯಾರ್ಥಶ್ಚೇ ದ್ವಿಷಯೀ ವಿಷಯಾತ್ಮನ ಅಂತ ಮುಂದೆ ಲಕ್ಷಣವನ್ನು ಹೇಳ್ತಾರೆ. ಆ ಪ್ರಕಾರವಾಗಿ ಗೌರೀಚರಣ ಪಂಕಜಂ ದುರಿತಂ ದೂರೀಕರೋತು. ಲೋಕದಲ್ಲಿ ಕಮಲ ಪುಷ್ಪಕ್ಕೆ ದುರಿತಗಳನ್ನು ನಾಶ ಮಾಡುವಂತಹ ಒಂದು ಸಾಮರ್ಥ್ಯವಿಲ್ಲ. ಆ ಸಾಮರ್ಥ್ಯವಿಲ್ಲದಂತಹ ಪಂಕಜದಲ್ಲಿ ಆ ಸಾಮರ್ಥ್ಯವನ್ನು ಬರುವಂತೆ, ಆ ಕ್ರಿಯೆಯು ನೆರವೇರುವಂತೆ ಮಾಡಬೇಕು ಅಂತಾದರೆ ಅಲ್ಲಿ ಒಂದು ಪರಿಣಾಮ ಉಂಟಾಗಬೇಕಾಗತ್ತೆ, ಒಂದು ಪರಿಣಾಮನ ಉಂಟಾಗಬೇಕಾಗತ್ತೆ. ಆ ಪರಿಣಾಮನವನ್ನು ಇಲ್ಲಿ ಬಹಳ ಸೊಗಸಾಗಿ ತೋರಿಸಿದ್ದಾರೆ ಅನ್ನೋ ಕಾರಣದಿಂದ ಇಲ್ಲಿ ಪರಿಣಾಮಾಲಂಕಾರ ಅಂತ ಚರಣಮೇವ ಪಂಕಜಂ ಎಂಬುದಾಗಿ ಸಮಾಸವನ್ನು ಮಾಡಿಕೊಂಡು ಗೌರ್ಯಾಹ ಚರಣೌ ಏವ ಪಂಕಜಂ ಅಂತ ಒಂದರ್ಥ. ಇಲ್ಲ ಗೌರ್ಯಾಹ ಚರಣಮೇವ ಪಂಕಜಂ ಗೌರಿ ಚರಣ ಪಂಕಜಂ ಅಂತ ಹೇಳ್ಬೋದು. ದೇವತೆಗಳಲ್ವೇ ಎರಡು ಕಾಲಿರಲ್ವೇ, ಅದರಿಂದ ದ್ವಿವಚನ ಉಪಯೋಗಿಸ್ಬೇಕು ಅಂತಿದ್ರೂ ಸಹ ಇಲ್ಲಿ ಪಾದ ಅನ್ನೋದನ್ನು ಕೇವಲ ಮನುಷ್ಯರಿಗೆ ಯಾವ ರೀತಿಯಾಗಿ ಎರಡು ಕಾಲುಗಳಿರುತ್ತೋ ಆ ಕಾಲುಗಳು ಅನ್ನೋ ಅರ್ಥವನ್ನು ಇಟ್ಕೊಳ್ಳದೆ, ಹೇಗೆ ವಿಷ್ಣುವು 3 ಪಾದಗಳಿಂದ ಸಂಪೂರ್ಣ ವಿಶ್ವವನ್ನು ವ್ಯಾಪಿಸಿದನೋ ಅಂತ ಹೇಳಬೇಕಿದ್ರೆ ಯಾವ ಒಂದು ಚರಣದ ಕಲ್ಪನೆ ಇದೆಯೋ ಆ ರೀತಿಯಾದಂತಹ ಒಂದು ಚರಣವನ್ನು ಇಲ್ಲಿ ಇಟ್ಕೊಳ್ಬಹುದು. ಅಥವಾ ಸಾಕ್ಷಾತ್ ಪರಾವಾಕ್ ಇನ ಸ್ವರೂಪ ಏನಿದೆಯೋ ಆ ಪರಾವಾಕಿನ ಸ್ವರೂಪವನ್ನೇ ಗೌರಿ ಎನ್ನುವಂಥ ಒಂದು ಪದದಿಂದಲೂ ಕೂಡ ಇಲ್ಲಿ ಹೇಳಿದ್ದಾರೆ ಅನ್ನೋದನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು, ಅದರಲ್ಲಿ ಚತ್ವಾರಿ ವಾಕ್ ಪರಿಮಿತ ಪದಾನಿ ಅಂತ ಹೇಳಿರೋದ್ರಿಂದ ವೇದಗಳಲ್ಲಿ 4 ಪಾದಗಳಿರುತ್ತೆ, 4 ಹಂತಗಳಿರುತ್ತೆ ಅನ್ನೋ ಅರ್ಥದಲ್ಲಿ ಪ್ರತಿಯೊಂದು ಹಂತದಲ್ಲೂ ಇರುವಂತಹ ಆ ಭಗವತಿಯ ಚರಣಪಂಕಜವು ಚರಣಕಮಲವು ನಮ್ಮ ದುರಿತಗಳನ್ನು ನಾಶ ಮಾಡಲಿ ಎಂಬಂತಹ ಒಂದು ವಿಷಯವನ್ನು ಅನುಸಂಧಾನ ಮಾಡಿತ್ತು. ಮುಂದಕ್ಕೆ ಮತ್ತೊಂದು ಮಂಗಳವನ್ನು ಕೂಡ ಅಪ್ಪಯ್ಯ ದೀಕ್ಷಿತರು ಕುವಲಯಾನಂದದಲ್ಲಿ ಮಾಡ್ತಾ ಇದ್ದಾರೆ. ಪರಸ್ಪರ ತಪಸ್ಸಂಪತ್ ಫಲಾಯಿತ ಪರಸ್ಪರೌ ಪ್ರಪಂಚ ಮಾತಾ ಪಿತರೌ ಪ್ರಾಂಚೌ ಜಾಯಾಪತಿ ಸ್ತುಮಃ. ಜಾಯಾಪತಿ ಸ್ತುಮಃ, ಜಾಯಾ ಚ ಪತಿಶ್ಚ ಜಾಯಾಪತಿ. ಜಾಯಾ ಅರ್ಥಾತ್ ಭಾರ್ಯ ಪತ್ನಿ ಇತ್ಯರ್ಥಃ. ಪತಿ ಪತಿ ದಂಪತಿಗಳು ಎಂಬಂತಹ ಅರ್ಥ. ದಂಪತಿಗಳನ್ನು ಸ್ತುಮಃ ಸ್ತುತಿ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಯಾವ ದಂಪತಿಗಳು ಅಂತ ಕೇಳಿದ್ರೆ ಪ್ರಾಂಚೌ ಜಾಯಾಪತಿ. ಪ್ರಾಂಚೌ ಅತ್ಯಂತ ಪ್ರಾಚೀನರು, ಪ್ರಪಂಚದ ಮೊಟ್ಟ ಮೊದಲನೆಯ ದಂಪತಿಗಳು ಯಾರಿದಾರೋ ಆ ಪ್ರಪಂಚದ ಮೊಟ್ಟ ಮೊದಲನೆಯ ದಂಪತಿಗಳಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಈ ದಂಪತಿಗಳು ಪ್ರಪಂಚದ ಮೊಟ್ಟ ಮೊದಲನೆಯವರಾದರೆ, ಪ್ರಾಂಚರು ಅಂತಾದರೆ, ತುಂಬ ಹಳಬರು ಅಂತ ಆದರೆ, ಸಹಜವಾಗಿಯೇ ಸಿದ್ಧವಾಗುವಂಥ ವಿಷಯ ಏನಪ್ಪ ಅಂತ ಕೇಳಿದ್ರೆ ಪ್ರಪಂಚ ಮಾತಾ ಪಿತರು. ಸಂಪೂರ್ಣ ವಿಶ್ವಕ್ಕೂ ಕೂಡ ಮಾತಾಪಿತರ ಸ್ಥಾನದಲ್ಲಿರುವಂತಹ ಯಾವ ಒಂದು ಜಾಯಾ ಮತ್ತು ಪತಿ ಇದ್ದಾರೋ, ದಂಪತಿಗಳಿದ್ದಾರೋ, ಪತಿಪತ್ನಿಯರಿದ್ದಾರೋ ಅವರನ್ನು ನಾವು ಸ್ತೋತ್ರ ಮಾಡೋಣ ಅಂತ. ಯಾರವರು ಅಂತ ಕೇಳಿದ್ರೆ ಶಿವರು ಅಥವಾ ಶಿವೆಯರು. ಶಿವ ಮತ್ತು ಶಿವಪಾರ್ವತಿಯರನ್ನೇ ಇಲ್ಲಿ ಪ್ರಪಂಚ ಮಾತಾಪಿತರವು ಎಂಬುದಾಗಿ ಕೊಂಡಾಡಿರುವಂಥದ್ದಾಗಿದೆ. ಇಬ್ಬರು ಕೂಡ ಅವರವರ ಒಂದು ತಪಸ್ಸಿನಲ್ಲಿ ಲೀನರಾಗಿದ್ದವರು. ಅಷ್ಟೇ ಅಲ್ಲದೆ ಮಹಾದೇವನ ತಪಸ್ಸು ಪ್ರಪಂಚದಲ್ಲೆಲ್ಲ ವಿಖ್ಯಾತವಾಗಿದೆ. ಪಾರ್ವತಿಯ ತಪಸ್ಸು ಏನು ಕಮ್ಮಿ ಇಲ್ಲ. ಕುಮಾರ ಸಂಭವದಲ್ಲಿ ಇಬ್ಬರ ತಪಸ್ಸನ್ನು ಕೂಡ ಬಹಳ ಸೊಗಸಾಗಿ ಕಾಳಿದಾಸ ವರ್ಣನೆ ಮಾಡ್ತಾನೆ. ಹೀಗೆಲ್ಲ ವಿಷಯ ಇರೋದ್ರಿಂದ ಅವರಿಬ್ಬರ ಅನ್ಯೋನ್ಯತೆ ಹೇಗಿತ್ತು ಅಂತ ಕೇಳಿದ್ರೆ, ಕಾಳಿದಾಸನು ರಘುವಂಶದ ಆರಂಭದಲ್ಲಿ ಶಿವಪಾರ್ವತಿಯರ ಅನ್ಯೋನ್ಯತೆಯನ್ನು ತಿಳಿಸ್ಕೊಡ್ಬೇಕಿದ್ರೆ ಒಂದು ಪ್ರಕಾರವಾಗಿ ತಿಳಿಸಿದ್ದಾನೆ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತೆಯೇ
ಎಂಬುದಾಗಿ. ಇಲ್ಲಿ ದೀಕ್ಷಿತರು ಹೇಳ್ತಾ ಇರುವಂತಹ ಅನ್ಯೋನ್ಯತೆ, ಶಿವಪಾರ್ವತಿಯರ ಅನ್ಯೋನ್ಯತೆ ಹೇಗೆ ಅಂತ ಕೇಳಿದ್ರೆ, ಪರಸ್ಪರ ತಪಸ್ಸಂಪತ್ ಫಲಾಯಿತ ಪರಸ್ಪರವು. ಇವರಿರುವರ ಮಧ್ಯದಲ್ಲಿ ತಪಸ್ಸಿನ ಮುಖ್ಯವಾದಂತಹ ಒಂದು ಫಲ ಏನಿದೆಯೋ, ಆ ತಪಸ್ಸಿನ ಅತ್ಯಂತ ಮುಖ್ಯವಾದ ಫಲ ಪರಸ್ಪರವಾಗಿ ಮಿಥಃ ಅನ್ಯೋನ್ಯವಾಗಿ ಫಲವನ್ನು ಕೊಡ್ತಾ ಇದೆ. ಇದು ಪತಿಪತ್ನಿಯರಲ್ಲಿ ಇದ್ದಂತಹ ಒಂದು ಅದ್ಭುತವಾದಂತಹ ಅನ್ಯೋನ್ಯತೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ, ಮಹಾದೇವನ ತಪಸ್ಸಿನ ಫಲ ಪಾರ್ವತಿಗೂ, ಪಾರ್ವತಿಯ ತಪಸ್ಸಿನ ಫಲ ಮಹಾದೇವನಿಗೂ ಬರೋ ಹಾಗೆ ಇಬ್ಬರೂ ಕೂಡ ಅತ್ಯಂತ ತಪಸ್ವಿಗಳು ಅಂತ ಹೇಳ್ತಾ ಇದ್ದಾರೆ. ಪರಸ್ಪರ ತಪಸ್ಸಂಪತ್ ಫಲಾಯಿತ ಪರಸ್ಪರವು. ಹಾಗಿರುವಂತಹ ಪ್ರಪಂಚ ಮಾತಾಪಿತರು, ಪ್ರಪಂಚದ ತಂದೆ ತಾಯಿಯರಂತಿರುವ ಶಿವಪಾರ್ವತಿಯರನ್ನ, ಅತ್ಯಂತ ಪ್ರಾಚೀನರಾದಂತಹ ದಂಪತಿಗಳನ್ನು ಸ್ತೋತ್ರ ಮಾಡೋಣ ಅಂತ. ಇದು ಎರಡನೆಯ ಒಂದು ಮಂಗಳ ಶ್ಲೋಕ. ಮೂರನೆಯದು ಮುಂದಕ್ಕೆ, ಉದ್ಘಾಟ್ಯ ಯೋಗ ಕಲಯ ಹೃದಯಾಬ್ಜ ಕೋಶಂ ಧನ್ಯೈಶ್ಚಿರಾದಪಿ ಯಥಾರುಚಿ ಗೃಹ್ಯಮಾಣಃ ಯಃ ಪ್ರಸ್ಫುರತ್ಯವಿರತಂ ಪರಿಪೂರ್ಣರೂಪಃ ಶ್ರೇಯಸ್ಸಮೇ ದಿಶತು ಶಾಶ್ವತಿಕಂ ಮುಕುಂದಃ. ಮುಕುಂದಃ ಅರ್ಥಾತ್ ಶ್ರೀಕೃಷ್ಣ. ಆ ಶ್ರೀಕೃಷ್ಣ ಭಗವಂತನು ಮೇ ನನಗೆ ಶಾಶ್ವತಿಕಂ ಶ್ರೇಯ, ಅತ್ಯಂತ ಶಾಶ್ವತವಾದಂತಹ, ಎಂದಿಗೂ ನಾಶಬಾರದಂತಹ ಶ್ರೇಯ ಶ್ರೇಯಸ್ಸನ್ನ ದಿಶತು ದಯಪಾಲಿಸಲಿ ಇತಿ ಪ್ರಧಾನಂ ವಾಕ್ಯಂ. ಸಹ ಮುಕುಂದಃ ಮೇ ಶಾಶ್ವತಿಕಂ ಶ್ರೇಯ ದಿಶತು. ಕೀದೃಶಃ ಸಹ ಮುಕುಂದಃ ಇತಿ ಜಿಜ್ಞಾಸಾಯಾಂ ಮೊದಲು ಹೇಳಿರುವಂತಹ 3 ಚರಣಗಳೇನಿದೆಯೋ ಅದು ಮುಕುಂದಃ ಎಂಬುವನಿಗೆ ವಿಶೇಷಣವಾಗಿ ಪರಿಣಮಿತವಾಗುತ್ತೆ. ಯಾರೋ ಯೋಗ ಕಲಯ, ತನ್ನ ಯೋಗಮಾಯೆಯಿಂದ, ತನ್ನ ಯೋಗಶಕ್ತಿಯಿಂದ, ತನ್ನ ಯೋಗ ಸಿದ್ಧಿಯಿಂದ, ಮಹಾಯೋಗೇಶ್ವರ ಶ್ರೀಕೃಷ್ಣ. ಹಾಗಾಗಿ ಯೋಗ ಕಲಯ, ಯೋಗದ ಕಲೆಯಿಂದ ಹೃದಯಾಬ್ಜಕೋಶಂ ಉದ್ಘಾಟ್ಯ, ಇವನದೇ ಯೋಗದ ಮಹಾತ್ಮೆಯಿಂದ ಧನ್ಯೈಹಿ, ಯಾರೋ ಕೆಲವಾರು ಮಹಾಪುರುಷರು, ಧನ್ಯಾತ್ಮರು, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ ಅಂತ ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುವಂತೆ, ಆ ರೀತಿಯಾದಂತಹ ಕೆಲವರು ಅವರನ್ನೇ ಧನ್ಯಾತ್ಮರು ಅಂತ ಕರೆದಿದ್ದಾರೆ. ಅಂತಹ ಧನ್ಯಾತ್ಮರುಗಳು ಭಗವಂತನ ಒಂದು ಶಕ್ತಿಯಾದಂತಹ ಯೋಗ ಕಲೆಯಿಂದಲೇ ತಮ್ಮ ಹೃದಯಾಬ್ಜಕೋಶಂ ಉದ್ಘಾಟ್ಯ, ತಮ್ಮ ಹೃದಯದ ಆಳದಲ್ಲಿ ಕಂಡುಬರುವಂತಹ ಯಾವ ಒಂದು ಪದ್ಮವಿದೆಯೋ, ಅಂತರಂಗ ಮಾರ್ಗದಲ್ಲಿ ಕಾಣುವಂತಹ ಹೃದಯ ಕಮಲವೇನಿದೆಯೋ, ಆ ಹೃದಯ ಕಮಲವನ್ನು ಉದ್ಘಾಟ್ಯ, ಅದನ್ನು ಉದ್ಘಾಟಿಸಿ, ಅದನ್ನು ತೆರವುಗೊಳಿಸಿ, ಅಲ್ಲಿ ಯಥಾರುಚಿ ಗೃಹ್ಯಮಾಣ, ತಮ್ಮ ಸಂಸ್ಕಾರಗಳಿಗೂ, ತಮ್ಮ ಸಾಧನೆಗೂ, ತಮ್ಮ ಪೂರ್ವಕರ್ಮದ ವಾಸನೆಗೆ ಅನುಗುಣವಾಗಿಯೂ ಗೃಹ್ಯಮಾಣ, ಯಾವ ಭಗವಂತನನ್ನ ಕೆಲವು ಮಹಾತ್ಮರು ಭಗವಂತನದೇ ಆದ ಯೋಗ ಕಲೆಯಿಂದ, ಯೋಗ ಮಾಯೆಯಿಂದ, ಯೋಗಶಕ್ತಿಯಿಂದ ತಮ್ಮ ಹೃದಯ ಕಮಲದ ಮಧ್ಯದಲ್ಲಿ ಆ ಕಮಲವನ್ನು ತೆರೆದು ಅಲ್ಲಿ ಭಗವಂತನನ್ನು ಕಾಣುತ್ತಾರೋ ಅಂತಹ ಭಗವಂತ ಮುಕುಂದ ಅಂತ ಹೇಳ್ತಾ ಇದ್ದಾರೆ. ಧನ್ಯೈಹಿ ಚಿರಾದಪಿ, ಬಹಳ ದೀರ್ಘಕಾಲವಾದರೂ ಕೂಡ, ಎಷ್ಟೋ 100 ವರ್ಷಗಳ ತಪಸ್ಸಿನಿಂದ ಹೃದಯಾಬ್ಜಕೋಶಂ ಯೋಗ ಕಲೆಯ ಉದ್ಘಾಟ್ಯ, ತಮ್ಮ ಹೃದಯ ಕಮಲವನ್ನು ಭಗವಂತನ ಯೋಗ ಶಕ್ತಿಯಿಂದ ಉದ್ಘಾಟ್ಯ ತೆರೆದು ಅಲ್ಲಿ ಯಥಾರುಚಿ ಗೃಹ್ಯಮಾಣ, ಕೈಃ ಗೃಹ್ಯಮಾಣ ಧನ್ಯೈಃ ಗೃಹ್ಯಮಾಣ, ಧನ್ಯೈಃ ದೃಶ್ಯಮಾನ ಇತ್ಯರ್ಥ. ಗೃಹ್ಯಮಾಣ ಇತ್ಯುಕ್ತೆ ದೃಶ್ಯಮಾನ ಅಂತ, ಅವರಿಂದ ಕಾಣಲ್ಪಡುವಂತಹ ಬೇರೆ ಬೇರೆ ಸ್ವರೂಪದಲ್ಲಿ ಗೋಚರವಾಗುವಂತಹ ಒಂದೇ ಒಂದು ಭಗವತ್ ಶಕ್ತಿ ಏನಿದೆಯೋ, ಆ ಭಗವತ್ ತತ್ವವೇನಿದೆಯೋ ಅದೇ ಮುಕುಂದ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ, ಯಹ ಅವಿರತವಾಗಿ, ಎಂದೂ ತೊಡಕು ಬಾರದೆ, ಎಲ್ಲೂ ಕೂಡ ಅಡೆತಡೆ ಇಲ್ಲದೆ ಅವಿರತವಾಗಿ ಪರಿಪೂರ್ಣ ರೂಪ ಯಹ ಪ್ರಸ್ಫುರತಿ, ತನ್ನ ಸಂಪೂರ್ಣ ರೂಪದಲ್ಲಿ, ಪರಿಪೂರ್ಣವಾದ ಪರಂಜ್ಯೋತಿಯ ಸ್ವರೂಪದಲ್ಲಿ ಯಹ ಪ್ರಸ್ಫುರತಿ, ಯಾವನು ಭಾಸವಾಗುತ್ತಾನೋ, ಯೋಗಿಗಳ ಹೃದಯದಲ್ಲಿ ಯಾರು ಪರಿಪೂರ್ಣ ರೂಪದಲ್ಲಿ ಗೋಚರವಾಗುತ್ತಾನೋ, ಸಹ ಅರ್ಥಾತ್ ತಾದೃಶಃ ಮುಕುಂದ, ಅಂತಹ ಮುಕುಂದನು ಶ್ರೀಕೃಷ್ಣನು ಮೇ ನನಗೆ
ಶಾಶ್ವತಿಕಂ ಶ್ರೇಯ ದಿಶತು, ಶಾಶ್ವತವಾದಂತಹ ಶ್ರೇಯಸ್ಸನ್ನು ದಯಪಾಲಿಸಲಿ. ಇದು ಪ್ರಾಯ ಅಲಂಕಾರ ಸಂಪ್ರದಾಯಕ್ಕೆ ಒಳಪಟ್ಟಂತಹ ಎಲ್ಲ ಆಚಾರ್ಯರುಗಳು ಪ್ರಾಯ ಕೇಳಿಕೊಳ್ಳುವಂತಹ ಒಂದು ಮುಖ್ಯವಾದಂಥ ವಿಷಯವಾಗಿರುತ್ತೆ. ಕೀರ್ತಿಂ ಸ್ವರ್ಗಫಲಾಮಾಹು ಇತ್ಯಾದಿಯಾಗಿ ಭಾಮಹನು ಕೂಡ ಹೇಳ್ತಾನೆ. ಸ್ವರ್ಗವನ್ನು ಬಯಸಬೇಕು ಎಂಬಂತಹ ಒಂದು ಚಿಂತನೆ ಪ್ರಾಯ ಅಲಂಕಾರ ಸಂಪ್ರದಾಯದಲ್ಲಿ ಬರುವಂತಹ ಆಚಾರ್ಯರುಗಳ ಮಂಗಳ ಶ್ಲೋಕದಲ್ಲಿ, ಪ್ರಸ್ತಾವನಾ ಪದ್ಯಗಳಲ್ಲಿ ನಮಗೆ ಕಾಣುತ್ತೆ. ಇಲ್ಲಿ ಶ್ರೇಯಸ್ಸು ಅಂತ ಹೇಳಿರೋದ್ರಿಂದ ಶ್ರೇಯಸ್ಸು ಪ್ರೇಯಸ್ಸು ಅನ್ನೋ ಎರಡು ವಿಷಯದಲ್ಲಿ ಶ್ರೇಯಸ್ಸನ್ನು ಅಂದರೆ ಮೋಕ್ಷವನ್ನು ಅಂತ ಲೆಕ್ಕ, ಆ ಮೋಕ್ಷವನ್ನೇ ದಯಪಾಲಿಸು ಅನ್ನುವುದಾಗಿ ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಇದೆಲ್ಲದರ ಹಿಂದೆ ಭಾರತೀಯವಾದಂತಹ ಒಂದು ಚಿಂತನೆ ಏನಿದೆಯೋ ಪ್ರತಿಯೊಂದು ಶಾಸ್ತ್ರದ ಹಿಂದೆ, ಅದು ಕೂಡ ಧೂಮೇನಾವ್ರಿಯತೆ ವನ್ಹಿ ಅನ್ನೋ ಹಾಗೆ ಹೊಗೆಯಿಂದ ಮುಚ್ಚಲ್ಪಟ್ಟಂತಹ ಅಗ್ನಿಯಂತೆ ಅಥವಾ ಬೂದಿಯಿಂದ ಮುಚ್ಚಿರುವಂತಹ ಕೆಂಡದಂತೆ ಎಲ್ಲೋ ಆಗೊಮ್ಮೆ ಈಗೊಮ್ಮೆ ಈ ರೀತಿಯಾಗಿ ಭಾರತೀಯ ಋಷಿಗಳ ಒಂದು ಚಿಂತನೆ ಪ್ರತಿಯೊಂದು ಶಾಸ್ತ್ರದ ಆರಂಭದಲ್ಲಿ ಸ್ವಲ್ಪ ಸ್ವಲ್ಪವೇ ಆದರೂ ಸರಿ ವ್ಯಕ್ತವಾಗುತ್ತೆ, ಭಾಸಿತವಾಗುತ್ತೆ. ಯಾವುದನ್ನು ಬಯಸಬೇಕು ಅನ್ನೋದ್ರ ಬಗ್ಗೆ ಭಾರತೀಯವಾದಂತಹ ಶಿಕ್ಷಣ ಬಹಳ ಚೆನ್ನಾಗಿ ಅಲ್ಲದೆ ಹೋದ್ರೂ ತಕ್ಕ ಮಟ್ಟಿಗಾದ್ರೂ ಎಷ್ಟೋ ವರ್ಷಗಳ ಹಿಂದಿನವರೆಗೂ ಆ ಶಿಕ್ಷಣ ಉಳ್ಕೊಂಡಿತ್ತು ಭಾರತೀಯ ಜನಮಾನಸದಲ್ಲಿ ಅನ್ನುವಂಥದ್ದು ಈ ರೀತಿಯಾದಂತಹ ಕೆಲವಾರು ಪದ್ಯಗಳನ್ನು ನೋಡಿದಾಗ ಮನಸ್ಸಿಗೆ ಬರುತ್ತೆ. ಹೀಗೆ ಗಳಿಸಬೇಕಾದಂತಹ ಮುಖ್ಯವಾದ ಪ್ರಯೋಜನವೇನಿದೆಯೋ ಪ್ರತಿಯೊಂದು ಶಾಸ್ತ್ರದಿಂದ ಆ ಮುಖ್ಯವಾದ ಪ್ರಯೋಜನವನ್ನು ಹೇಳಿ ಮುಂದಕ್ಕೆ ಸಿದ್ಧಾರ್ಥಂ ಸಿದ್ಧ ಸಂಬಂಧಂ ಶ್ರೋತುಂ ಶ್ರೋತ ಪ್ರವರ್ತತೆ ಅಂತ ಮಹಾಭಾಷ್ಯಕಾರರು ಹೇಳಿರೋದ್ರಿಂದ ಎಲ್ಲಿವರೆಗೂ ನಾವು ಮಾಡಲು ಹೊರಟಿರುವ ಕೆಲಸದ ಸಂಬಂಧ ಯಾವ ವ್ಯಕ್ತಿಯ ಜೊತೆ ಇದೆ ಅನ್ನೋದಾಗಲಿ, ನಾವು ಮಾಡಲು ಹೊರಟಿರುವ ಕೆಲಸದಿಂದ ಮುಖ್ಯವಾಗಿ ಉಂಟಾಗುವ ಪ್ರಯೋಜನವೇನು ಅಂತ ಎಲ್ಲಿವರೆಗೂ ತಿಳಿಸೋಲ್ವೋ ಅಲ್ಲಿಯವರೆಗೆ ಆ ಗ್ರಂಥದಲ್ಲಿ ಅಥವಾ ನಾವು ಮಾಡುವ ಕೆಲಸದಲ್ಲಿ ಯಾರ ಪ್ರವೃತ್ತಿಯೂ ಉಂಟಾಗುವುದಿಲ್ಲ. ಲೋಕಕ್ಕೋಸ್ಕರವಾಗಿ ಯಾವುದಾದ್ರೂ ಒಂದು ವಿಷಯವನ್ನು ಕೊಡಬೇಕು, ಲೋಕದಲ್ಲಿ ಒಂದು ವಿಷಯವನ್ನು ಇಡಬೇಕು ಅಂತಾದರೆ ಹಾಗಿಡುವುದಕ್ಕೂ ಮುಂಚೆ ಯಾವ ಅಂಶಗಳನ್ನು ಮುಖ್ಯವಾಗಿ ನೋಡ್ಕೊಳ್ಬೇಕು ಅಂತ ಕೇಳಿದ್ರೆ, ಇದು ಯಾರಿಗೆ ತಲುಪಬೇಕು, ಅಧಿಕಾರಿ ಯಾರು, ಇದರ ವಿಷಯ ಏನು, ವಿಷಯ ಅಧಿಕಾರಿ ಮತ್ತು ಪ್ರಯೋಜನಗಳ ನಡುವೆ ಇರುವ ಸಂಬಂಧವೇನು ಮತ್ತು ಇದರ ಪ್ರಯೋಜನವೇನು, ಈ 4 ಅಂಶಗಳನ್ನು ಹೇಳಲೇಬೇಕು. ಇದನ್ನೇ ಅನುಬಂಧ ಚತುಷ್ಟಯ, ಅನುಬಧ್ನಂತಿ ಇತಿ ಅನುಬಂಧಾ. ಆ ವಿಷಯದಲ್ಲಿ ನಮ್ಮನ್ನು ಕಟ್ಟು ಹಾಕುತ್ತೆ, ಒಂದು ಬೇಲಿಯನ್ನು ಮಾಡಿಕೊಡುತ್ತೆ, ಒಂದು ಎಲ್ಲೆ, ಒಂದು ಸೀಮೆಯನ್ನು ತೀರ್ಮಾನ ಮಾಡಿಕೊಡುತ್ತೆ ಅನ್ನೋ ಅರ್ಥದಲ್ಲಿ ಅನುಬಂಧ ಚತುಷ್ಟಯ ಅನ್ನುವಂಥ ಒಂದು ಕಲ್ಪನೆ ಶಾಸ್ತ್ರಗಳಲ್ಲಿ ಬಂದಿದೆ. ಅದರಲ್ಲಿ ವಿಷಯ, ಸಂಬಂಧ, ಪ್ರಯೋಜನ ಮತ್ತು ಅಧಿಕಾರಿ ಎಂಬಂತಹ 4 ಅಂಶಗಳು. ಅದನ್ನು ಇಲ್ಲಿ ವಿಷಯ ಏನು, ಸಂಬಂಧವೇನು, ಅಧಿಕಾರಿ ಯಾರು, ಅದರ ಜೊತೆಯಲ್ಲಿ ಈ ಗ್ರಂಥದ ಪ್ರಯೋಜನವೇನು ಅನ್ನೋದನ್ನು ಕೂಡ ಒಂದೇ ಒಂದು ಶ್ಲೋಕದಲ್ಲಿ ಅಪ್ಪಯ್ಯ ದೀಕ್ಷಿತರು ಪ್ರಸ್ತುತಗೊಳಿಸ್ತಾರೆ. ಅಲಂಕಾರೇಷು ಬಾಲಾನಾಂ ಅವಗಾಹನ ಸಿದ್ಧಯೇ ಲಲಿತಃ ಕ್ರಿಯತೆ ತೇಷಾಂ ಲಕ್ಷ್ಯ ಲಕ್ಷಣ ಸಂಗ್ರಹ ಅಂತ. ಬಾಲಾನಾಂ ಬಾಲಕರಿಗೆ ಅಂತ ಹೇಳಿದ್ರು. ಇಲ್ಲಿ ಬಾಲಃ ಅನ್ನೋದರಿಂದ ಅನಧೀತ ಸಾಹಿತ್ಯಶಾಸ್ತ್ರ ಅಂತ ಮಾತ್ರ ಅರ್ಥ ಇಟ್ಕೊಳ್ಬೇಕೆ ಹೊರತು ನತು ಸ್ತನಂಧಯ, ತಾಯಿಯ ಸ್ತನ್ಯಪಾನವನ್ನು ಮಾಡುವಂತಹ ಚಿಕ್ಕ ಮಗು ಅನ್ನೋ ಅರ್ಥದಲ್ಲಿ ಬಾಲ ಅನ್ನೋ ಶಬ್ದವನ್ನು ಇಲ್ಲಿ ಬಳಸಿಲ್ಲ. ಇಲ್ಲಿ ಬಾಲಕ ಅನ್ನೋ ಶಬ್ದದ ಅರ್ಥ ಅಥವಾ ಅಭಿಪ್ರಾಯ ಏನಪ್ಪ ಅಂತ ಕೇಳಿದ್ರೆ ಅನಧೀತ ಸಾಹಿತ್ಯಶಾಸ್ತ್ರ ಅಥವಾ ಅನಧೀತ ಅಲಂಕಾರಶಾಸ್ತ್ರ, ಅನಧೀತ ಅಲಂಕಾರೋವಾ ಇತಿ ಬಾಲಶಬ್ದಸ್ಯ ಅರ್ಥಃ ಭವತಿ. ಅಭಿಪ್ರಾಯಸ್ತು ಏವಂ ವಿದ್ಯತೆ. ಈ ರೀತಿಯಾಗಿ ಯಾರು ಸಾಹಿತ್ಯಶಾಸ್ತ್ರದ ಬೇರೆ ಬೇರೆ ವಿಷಯಗಳನ್ನು ತಿಳಿದಿದ್ದಾರೋ ಆದರೆ ಅಲಂಕಾರಗಳಲ್ಲಿ ಇನ್ನೂ ಪ್ರವೇಶವಾಗಿಲ್ಲವೋ ಅಂತಹವರನ್ನು ಇಲ್ಲಿ ಬಾಲಕರು ಅಂತ ಕರೆದಿದ್ದಾರೆ. ಆ ರೀತಿಯಾದಂತಹ ಬಾಲಕರಿಗೆ ಅಲಂಕಾರೇಶು, ಅರ್ಥಾಲಂಕಾರಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಅರ್ಥಾಲಂಕಾರಗಳಲ್ಲಿ ಅವಗಾಹನ ಸಿದ್ಧಯೇ, ಒಂದು ಅವಗಾಹನವು ಸಿದ್ಧವಾಗಲಿ ಅನ್ನೋದಕ್ಕೋಸ್ಕರವಾಗಿ. ಆದ್ದರಿಂದ ಅಲಂಕಾರೇಷ್ವವಗಾಹನಂ ಏವ ಮುಖ್ಯಂ ಪ್ರಯೋಜನಂ ಅಸ್ಯ ಗ್ರಂಥಸ್ಯ. ಅಲಂಕಾರಗಳಲ್ಲಿ, ಅರ್ಥಾಲಂಕಾರಗಳಲ್ಲಿ ಅವಗಾಹನೆಯೇ ಕುವಲಯಾನಂದ ಎಂಬ ಗ್ರಂಥದ ಮುಖ್ಯವಾದ ಪ್ರಯೋಜನ ಅನ್ನುವಂಥದ್ದು ಇದರಿಂದ ತಿಳಿದು ಬರುತ್ತೆ. ತೇಷಾಂ ಲಲಿತಃ ಲಕ್ಷ್ಯ ಲಕ್ಷಣ ಸಂಗ್ರಹ ಕ್ರಿಯತೆ.
ಇಲ್ಲಿ ಯದ್ಯಪಿ ಬಾಲಾನಾಂ ಅಂತ ಹಿಂದಿನ ಒಂದು ವಾಕ್ಯದಲ್ಲಿ ಷಷ್ಠಿ ವಿಭಕ್ತಿಯಲ್ಲಿ ನಿರ್ದೇಶ ಇರೋದರಿಂದ ತೇಷಾಂ ಅನ್ನೋದರಿಂದ ಬಾಲಾನಾಂ ಲಕ್ಷ್ಯ ಲಕ್ಷಣ ಸಂಗ್ರಹ ಅನ್ನುವಂಥ ಅನರ್ಥವು ಬರುವಂತೆ ತೋರಿದರೂ ಕೂಡ ಇಲ್ಲಿ ಪ್ರಾಧಾನ್ಯೇನ ವ್ಯವಹಾರ ಮಾಡಬೇಕಾಗಿರೋದ್ರಿಂದ ಅಲಂಕಾರೇಷು ಅವಗಾಹನ ಸಿದ್ಧಯೇ ಅಂತ ಹಿಂದೆ ಪ್ರತಿಪಾದನೆ ಮಾಡಿದ್ದಾರೆ. ಅವಗಾಹನಸ್ಯ ಸಿದ್ಧಿ ಅವಗಾಹನ ಸಿದ್ಧಿ ಅಥವಾ ಅವಗಾಹನೆ ಸಿದ್ಧಿ ಕೇಷು ಭವತಿ ಇತ್ಯುಕ್ತೆ ಅಲಂಕಾರೇಷು ಭವತಿ. ಅಲಂಕಾರ ವಿಷಯಕ ಅವಗಾಹನ ಸಿದ್ಧಿ ಇತಿ ಅಭಿಪ್ರಾಯಃ. ತೋ ಅಲಂಕಾರ ವಿಷಯಕ ಅವಗಾಹನ ಸಿದ್ಧಿ ಮುಖ್ಯವಾದ ಪ್ರಯೋಜನ. ಈ ರೀತಿಯಾದಂತಹ ಮುಖ್ಯವಾದ ಪ್ರಯೋಜನದಲ್ಲಿರುವಂತಹ ವಿಷಯ ಯಾವುದಪ್ಪ ಅಂತ ಕೇಳಿದ್ರೆ ಅಲಂಕಾರಗಳು. ಆ ವಿಷಯವನ್ನು ಇಲ್ಲಿ ತೇಷಾಂ ಅನ್ನೋ ಪದದಿಂದ ತಗೊಳ್ಬೇಕು. ಅದರಿಂದ ತೇಷಾಂ ಅರ್ಥಾತ್ ಅಲಂಕಾರಾಣಾಂ ಲಕ್ಷ್ಯ ಲಕ್ಷಣ ಸಂಗ್ರಹ. ಅಲಂಕಾರಗಳ ಲಕ್ಷಣ ಮತ್ತು ಅದರ ಲಕ್ಷ್ಯ ಅರ್ಥಾತ್ ಉದಾಹರಣೆ, ಇದರ ಸಂಗ್ರಹವನ್ನು, ಅಂತಿಂಥ ಸಂಗ್ರಹವಲ್ಲ, ಲಲಿತಃ ಲಕ್ಷ್ಯ ಲಕ್ಷಣ ಸಂಗ್ರಹ, ಅತ್ಯಂತ ಸೊಗಸಾದಂತಹ ಸುಲಭವಾದಂತಹ ಒಂದು ಲಕ್ಷ್ಯ ಲಕ್ಷಣಗಳ ಸಂಗ್ರಹವನ್ನು ಕ್ರಿಯತೆ ಈ ಗ್ರಂಥದಲ್ಲಿ ಮಾಡಲ್ಪಡುತ್ತದೆ ಅಂತ ಹೇಳಿದ್ರು. ಇದರಲ್ಲಿ ವಿಷಯ ಅಲಂಕಾರಗಳು, ವಿಶೇಷವಾಗಿ ಅರ್ಥ ಅಲಂಕಾರಗಳು, ಅಧಿಕಾರಿ ಸಾಹಿತ್ಯಶಾಸ್ತ್ರದ ಇನ್ನುಳಿದ ವಿಷಯಗಳನ್ನು ಅರಿತಿದ್ದರೂ ಅಲಂಕಾರಗಳಲ್ಲಿ ಪ್ರವೇಶವನ್ನು ಪಡೆಯದಂತಹವನು ಇಲ್ಲಿ ಅಧಿಕಾರಿ. ಪ್ರತಿಪಾದ್ಯ ಪ್ರತಿಪಾದಕ ಭಾವ ಅನ್ನುವಂಥದ್ದು ಸಂಬಂಧ, ಜೊತೆಯಲ್ಲಿ ಪ್ರಯೋಜನ, ಅರ್ಥಾಲಂಕಾರಗಳಲ್ಲಿ ಅವಗಾಹನ ಸಿದ್ಧಿ. ಇದು ಅನುಬಂಧ ಚತುಷ್ಟಯ. ಈ ಗ್ರಂಥದ ಅನುಬಂಧ ಚತುಷ್ಟಯವನ್ನು ತಿಳಿಸಿದೆ. ಮುಂದಕ್ಕೆ ಇಲ್ಲಿರುವಂತಹ ವಿಶೇಷವನ್ನು ಆರಂಭದಲ್ಲೇ ಹೇಳ್ತಾ ಇದ್ದಾರೆ. ಯೇಷಾಂ ಚಂದ್ರಾಲೋಕೆ ದೃಶ್ಯಂತೆ ಲಕ್ಷಲಕ್ಷಣ ಶ್ಲೋಕಾ ಪ್ರಾಯಸ್ತ ಏವ ತೇಷಾಂ ಇತರೇಷಾಂತು ಅಭಿನವ ವಿರಚ್ಯಂತೆ. ಚಂದ್ರಾಲೋಕ ಎಂಬಂತಹ ಜಯದೇವನಿಂದ ರಚಿತವಾದಂತಹ ಒಂದು ಅಲಂಕಾರಶಾಸ್ತ್ರ ಗ್ರಂಥದಲ್ಲಿ ಯಾವ ಯಾವ ಲಕ್ಷಲಕ್ಷಣ ಶ್ಲೋಕಗಳು ಕಾಣುತ್ತವೆಯೋ ಪ್ರಾಯ ಬಹುಶಃ ಅದದೇ ಶ್ಲೋಕಗಳನ್ನು, ಅದೇ ಲಕ್ಷಣಗಳನ್ನು ಇಲ್ಲಿ ಸ್ವೀಕರಿಸಿದ್ರು. ಇತರೇಷಾಂ ಯಾವುದಕ್ಕೆ ಎಲ್ಲಿ ಕೊಂಚ ಮಾರ್ಪಾಟು ಮಾಡಬೇಕು ಅಂತ ಅನಿಸಿದೆಯೋ ಅಲ್ಲಿ ಅಭಿನವ ವಿರಚ್ಯಂತೆ, ಅಭಿನವವಾದಂತಹ ನೂತನವಾದಂತಹ ಹೊಸದಾದಂತಹ ಲಕ್ಷ್ಯವನ್ನು ಲಕ್ಷಣವನ್ನು ಎರಡನ್ನೂ ಕೂಡ ರಚಿಸಲಾಗಿದೆ ಅಂತ ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ. ಪ್ರಾಯ ಉದಾಹರಣೆಯನ್ನು ಕೊಡಬೇಕಿದ್ರೆ ಪ್ರಸಿದ್ಧವಾದಂತಹ ಕಾವ್ಯಗಳಿಂದ ಪ್ರಸಿದ್ಧವಾದಂತಹ ಶ್ಲೋಕಗಳನ್ನೇ ಉದಾಹರಣೆ ಕೊಡುವಂಥದ್ದು ರೂಢಿ ಬಂದಿರುವಂಥದ್ದು. ಎಲ್ಲಿಯವರೆಗೂ ಪಂಡಿತರಾಜ ಜಗನ್ನಾಥ ಬರಲಿಲ್ವೋ ಅಲ್ಲಿಯವರೆಗೂ ಮಮ್ಮಟನಿಂದ ಹಿಡಿದು ಇನ್ನೂ ಯಾಕೆ ಆನಂದವರ್ಧನಿನಿಂದಲೇ ಆರಂಭ ಮಾಡಿದ್ರು ಸಹ ಪ್ರತಿಯೊಬ್ಬ ಆಚಾರ್ಯರು ತಮ್ಮ ಪದ್ಯಗಳನ್ನು ಯಾರು ಉದಾಹರಣೆಯಾಗಿ ಕೊಡ್ತಿರಲಿಲ್ಲ. ಕೊಟ್ಟರೂ ಸ್ವಂತ ರಚನೆಯದು 4-5 ಪದ್ಯವು ಇಡೀ ಗ್ರಂಥದಲ್ಲಿ ದೊರಕ್ತಾ ಇದ್ದೇ ಹೊರತು ಇನ್ನುಳಿದಂತಹ ಎಲ್ಲ ವಿಷಯಗಳಿಗೂ ಉದಾಹರಣಾತ್ಮಕವಾಗಿ ಬೇರೆ ಬೇರೆ ಕವಿಗಳ ಗ್ರಂಥಗಳಿಂದ ಆರಿಸಿದಂತಹ ಉದಾಹರಣೆಗಳನ್ನೇ, ಶ್ಲೋಕಗಳನ್ನೇ, ಪದ್ಯಗಳನ್ನೇ ಕೊಡ್ತಾ ಇದ್ರು. ಎಲ್ಲಿಯವರೆಗೂ ಪಂಡಿತರಾಜನ ಉದಯ ಆಗಲಿಲ್ವೋ ಅಲ್ಲಿಯವರೆಗೆ. ಪಂಡಿತರಾಜ ಬಂದ ನಂತರದಲ್ಲಿ ಆ ಒಂದು ಪರಂಪರೆ ಬದಲಾಯಿತು. ಆತ ಸಂಪೂರ್ಣವಾದಂತಹ ರಸಗಂಗಾಧರ ಎಂಬಂಥ ತನ್ನ ಉದ್ಗ್ರಂಥದಲ್ಲಿ ಲಕ್ಷಣವೂ ಅವನದೇ, ಅದಕ್ಕೆ ಕೊಟ್ಟಿರುವಂತಹ ಲಕ್ಷ್ಯ ಶ್ಲೋಕಗಳು ಸಹ ಬೇರೆ ಯಾವ ಒಂದು ಕವಿಗಳ ಪದ್ಯಗಳನ್ನು ಅವನು ಸ್ವೀಕರಿಸಿಲ್ಲ. ಲಕ್ಷ್ಯ ಪದ್ಯಗಳನ್ನು ಕೂಡ ತಾನೇ ನಿರ್ಮಾಣ ಮಾಡಿ ಕೊಟ್ಟಿದ್ದಾನೆ ಅನ್ನುವಂಥದ್ದು ಅದರ ಒಂದು ಸಾಂದರ್ಭಿಕವಾದಂತಹ ಒಂದು ವಿಷಯವನ್ನು ಇಲ್ಲಿ ಜ್ಞಾಪಿಸ್ಕೊಂಡು ಮುಂದಕ್ಕೆ ಕುವಲಯಾನಂದ ಗ್ರಂಥದ ಪ್ರಸ್ತಾವನಾ ಪದ್ಯಗಳನ್ನು ಇಲ್ಲಿಯವರೆಗೆ ನಾವು ಗಮನಿಸಿಯಾಗಿದೆ. ಮುಂದಕ್ಕೆ ಉಪಮಾಲಂಕಾರದಿಂದ ಅರ್ಥಾಲಂಕಾರಗಳ ಅನುಸಂಧಾನ ಪ್ರಾರಂಭವಾಗುತ್ತೆ. ಅದನ್ನು ಮುಂದಿನ ಒಂದು ವ್ಯಾಖ್ಯಾನ ಮಾಲೆಯಲ್ಲಿ ಗಮನಿಸೋಣ. ಧನ್ಯವಾದಗಳು.